ಹಾಯ್ ಲೋಯರ್ಸ್ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಪೊನ್ನಾಡು ಇದು ರ್ಯಾಪಿಡ್ ಚಾನಲ್ಗೆ ವೆಲ್ಕಮ್. ನೀವು ಫಸ್ಟ್ ಟೈಮ್ ಚಾನಲ್ಗೆ ಬಂದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕ ಕೊಡುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆಲ್ ಅಲ್ಲಿ ಸೆಲೆಕ್ಟ್ ಮಾಡಿ ನಾನು ಮಾಡುವಂಥ ಪ್ರತಿಯೊಂದು ಉಟ್ಕೊಳ್ಳಿ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ಇದು ಎಲ್ಲರ ತಲೆಯಲ್ಲೂ ಇರುವಂಥ ಒಂದು ಕಾಮನ್ ಕ್ವಶನ್. ಅಂದರೆ ಅರ್ಬನ್ ಲೈಫ್ ಒಳಗಡೆ ಶುಗರ್ ಇದೆ. ಈಗ ತುಂಬ ಜನಕ್ಕೆ ಒಂದು ಹೆಲ್ತ್ ಕಾನ್ಷಿಯಸ್ ಅನ್ನೋದು ಬಂದಿದೆ. ಸೊ ಹೆಲ್ತ್ ಕಾನ್ಷಿಯಸ್ ಬಂದಾಗಿಂದ ಅವರು ಶುಗರ್ನ ತೊಗೊಳ್ತಿಲ್ಲ. ಸೊ ವೆರಿ ವೆಲ್ ಆ್ಯಂಡ್ ಗುಡ್. ಇದು ಯಾರ್ಯಾರು ಶುಗರ್ನ ತೊಗೊಳ್ತಾ ಇಲ್ಲ ಅವರಿಗೋಸ್ಕರ ನಾನು ಹೇಳ್ತಾರೆ. ಆ್ಯಂಡ್ ಯಾರ್ಯಾರಿಗೆ ಇದ್ರ ಬಗ್ಗೆ ಅರಿವಿರಲ್ಲ ನಿಮಗೂ ಕೂಡ ಇದು ಖಂಡಿತ ಹೆಲ್ಪ್ ಆಗ್ತದೆ. ಓಕೆ, ಸೊ ನಾವು ಶುಗರ್ನ ತೊಗೊಳೋದನ್ನ ಕಡಿಮೆ ಮಾಡಿದ್ವಿ. ಆಟೋಮೆಟಿಕಲಿ ನಿಮ್ಗೆ ಯಾವಾಗ ಹೆಲ್ತ್ ಬಗ್ಗೆ ಗೊತ್ತಾಗುತ್ತೆ, ಇಲ್ಲ ಯಾರಾದರೂ ಒಂದು ಸ್ವಲ್ಪ ಹೆಲ್ತ್ ಬಗ್ಗೆ ತಿಳ್ಕೊಂಡಿರೋ ನಿಮಗೆ ಪರಿಚಯ ಆಗ್ತಾರೋ ಆಟೋಮೆಟಿಕಲಿ ನೀವು ಶುಗರ್ನ ತೊಗೊಳೋದು ಕಡಿಮೆ ಮಾಡ್ತೀರಾ. ಅದರಲ್ಲಿ ಯಾವುದೇ ರೀತಿಯಾದ ಡೌಟ್ ಬೇಡ, ನಂಗೆ ಗೊತ್ತು. ಬಿಕಾಸ್ ನಿಮಗೆ ಗೊತ್ತಿರುತ್ತೆ ಶುಗರ್ ಎಂಥ ಡೇಂಜರಸ್ ಐಟಮ್ ಆನ್ ದಿಸ್ ಪ್ರಪಂಚ. ಅಂದರೆ ಈ ಪ್ರಪಂಚದಲ್ಲೇ ಎಷ್ಟು ಡೇಂಜರಸ್ ಐಟಮ್ ಯಾವ್ದು ಇದೆ ಅಂದರೆ ಅದು ಶುಗರ್. ನನಗೆ ಗೊತ್ತಿರೋ ಥರ ಅಂದರೆ ಅದನ್ನು ನಾವು ನ್ಯಾಚುರಲ್ ಆಗಿ ತೊಗೊಳ್ತಾ ಇದ್ದೀವಿ, ಮತ್ತು ನಮ್ಮ ಮನೆ ಕಿಚನ್ ಒಳಗಡೆ ಇಟ್ಟಿರ್ತೀವಿ. ಇಂಥದ್ದೊಂದು ಐಟಮ್ ನಮ್ಮ ಅರ್ಬನ್ ಲೈಫ್ ಶೇಕ್ ಒಳಗಡೆ ಇದೆಯಾ ಅಂತ ತುಂಬ ಜನ ಹೇಳ್ತೀವಿ. ಹಂಗಾರೆ ಸರ್ ಲೈಫು ಶೇಕಲ್ಲೂ ನೀವು ಹೇಳ್ತೀರಾ ಡಯಾಬಿಟಿಸ್ ಕಡಿಮೆ ಆಗ್ತದೆ, ಇಲ್ಲಾಂದರೆ ನಿಮ್ಮದು ಬ್ಲಡ್ ಶುಗರ್ ಲೆವೆಲ್ ನಾರ್ಮಲ್ ಆಗಿ ಇಟ್ಕೊಳ್ಳೋಕೆ ಲೈಫ್ ಹೆಲ್ಪ್ ಮಾಡುತ್ತೆ ಬಿಕಾಸ್ ಅದರಲ್ಲಿ ಲೋ GI ಫುಡ್ ಇದೆ, ಮತ್ತು ಹೇಗೆ ಅದು ಸ್ವೀಟ್ ಆಗಿದೆ ಆ್ಯಂಡ್ ಅದನ್ನು ತೊಗೊಂಡ್ರೆ ಡಯಾಬಿಟಿಸ್ ಏನೋ ಐಕ್ ಆಗಲ್ವಾ ಅಂತ. ಸೊ ನೋಡಿ, ಅವ್ರಿಗೋಸ್ಕರನೇ ವಿಡಿಯೋ. ಆ್ಯಂಡ್ ಇದನ್ನು ಕಂಪ್ಲೀಟಾಗಿ ನೀವು ನೋಡ್ರೆ ಮಾತ್ರ ನಿಮ್ಗೆ ಅರ್ಥ ಆಗ್ತದೆ ಹೆಂಗಿದು ಯಾವ ಥರ ವರ್ಕ್ ಆಗುತ್ತೆ ಅಂತ. ಅರ್ಬನ್ ಲೈಫಲ್ಲಿ ಇರುವಂಥ ಶುಗರು ಮತ್ತು ನಾರ್ಮಲ್ ಆಗಿರುವಂಥ ಶುಗರು ಎರಡು ಬೇರೆ. ಹೆಸರಿಗೆ ಎರಡು ಶುಗರ್, ಎರಡು ಸಿ ಅಂಶನ ಹೊಂದಿರುತ್ತೆ. ಬಟ್ ಅದೇ ಬೇರೆ ಕೆಲಸ ಮಾಡುತ್ತೆ, ಇದೇ ಬೇರೆ ಕೆಲಸ ಮಾಡುತ್ತೆ. ಅಂದರೆ ಇವಾಗ ನಾವು ಮನೇಲಿ ಯೂಸ್ ಮಾಡೋದು ಬಂದ್ಬಿಟ್ಟು ರಿಫೈನ್ಡ್ ಶುಗರ್ ಅಂತಂದರೆ ನೀವು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು. ರಿಫೈನ್ಡ್ ಅಂತಂದರೆ ಅದು ಯಾವುದೋ ಒಂದು ಐಟಮಿಂದ ರಿಫೈನ್ಡ್ ಆಗಿ ಬಂದಿರುವಂಥ ಒಂದು ಐಟಮ್. ಫಾರ್ ಎಕ್ಸಾಂಪಲ್ ರಿಫೈನ್ಡ್ ಆಯಿಲ್ ಅಂತ ಯೂಸ್ ಮಾಡ್ತೀವಿ. ಅದೆಂಥ ಡೇಂಜರ್ ಗೊತ್ತಾ? ನಾನು ಅದನ್ನು ಹೇಳೋದು ನಿಜ, ಬಟ್ ನೀವು ಅರ್ಥ ಮಾಡ್ಕೊಳ್ಳಿ, ಯಾವ ಥರ ಆದರೂ ಅರ್ಥ ಮಾಡ್ಕೊಳ್ಳಿ. ಅದು ಸರಿ ಡೇಂಜರ್ ಒಂದು ಐಟಮ್. ರಿಫೈನ್ಡ್ ಆಯಿಲ್ ಆಗಿರ್ಬೋದು, ರಿಫೈನ್ಡ್ ಶುಗರ್ ಆಗಿರ್ಬೋದು, ಇಲ್ಲ ರಿಫೈನ್ಡ್ ಮೈದಾ ಆಗಿರ್ಬೋದು, ಇದೆಲ್ಲ ಬೇಜಾನ್ ರಿಫೈನ್ಡ್ ಪ್ರಾಡಕ್ಟ್ಸ್ ಯಾವುದಿದೆ ಅದೆಲ್ಲ ವೆರಿ ಡೇಂಜರಸ್ ಐಟಮ್ಸು. ಅದೇ ರೀತಿಯೇ ಈ ಶುಗರ್ ಕೂಡ ಒಂದು ರಿಫೈನ್ಡ್ ಶುಗರ್. ಇದರ ಏನಾಗುತ್ತೆ ಅಂತಂದರೆ ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಥರ ಶುಗರ್ ಮಾಡೋದು ಅಂದರೆ ಸಕ್ಕರೆ ಮಾಡೋದು ಕಬ್ಬುವಿಂದ, ಅಂದರೆ ಕೊಬ್ಬು ಅಲ್ಲ ಕಬ್ಬು ಅಂದರೆ ಇದು ಬರುತ್ತಲ್ಲ ಶುಗರ್ ಕೇನ್, ಅದರಿಂದ ಮಾಡೋದು ಅಂತ. ಅದು ಯಾರ್ಯಾರು ಅದ್ರದ್ದು ಜ್ಯೂಸ್ ತೊಗೊಂಡಿದ್ರು, ಅಂದರೆ ಶುಗರ್ ಕೇನ್ ಜ್ಯೂಸ್ ತೊಗೊಂಡಿದ್ರು ನಿಮಗೂ ಗೊತ್ತಿರುತ್ತೆ ಅದು ಯಾವುದೇ ಕಾರಣಕ್ಕೂ ಬಿಳಿ ಆಗಿರಲ್ಲ, ಅಂದರೆ ಆ ಶುಗರ್ ಇರೋಷ್ಟು ವೈಟ್ ಆಗಿರಲ್ಲ. ಅದರೊಳಗಡೆ ಹಾಕುವಂಥ ಸಲ್ಫರ್, ಏನು ಶುಗರ್ಗೆ ಹಾಕ್ತಾರೋ ಸಲ್ಫರ್, ಇಟ್ಸ್ ವೆರಿ ಡೇಂಜರಸ್, ಬಹಳ ಡೇಂಜರ್ ಆಗಿರುವಂಥ ಒಂದು ಐಟಮ್. ಅದನ್ನು ನಾವು ದಿನನಿತ್ಯ ತೊಗೊಳ್ತೀವಿ. ಬಟ್ ಅದರಿಂದ ಡೇಂಜರಸ್ ಆಗುತ್ತೆ, ಬಟ್ ಅದನ್ನು ತೊಗೊಂಡ್ರೆ ಪ್ರಾಬ್ಲಮ್. ಬಟ್ ಈಗ ನಿಮಗೆ ಡೌಟ್ ಇರೋದು ಎಂಥದಪ್ಪ ಅಂದರೆ, ಆಯಿತು ಅದು ಡೇಂಜರ್ ಆಯಿತು ಸರಿ, ಬಿಟ್ಟಾಕಿ, ನಮಗೂ ಗೊತ್ತು ಅದು ಡೇಂಜರೇ, ಬಟ್ ಶೇಕ್ ಒಳಗಡೆನೂ ಸಕ್ಕರೆ ಇದೆ, ಅದಕ್ಕೆ ಏನು ಹೇಳ್ತೀರಾ ಅಂದರೆ, ಸೊ ಇಟ್ಸ್ ವೆರಿ ಸಿಂಪಲ್. ಶೇಕ್ ಒಳಗಡೆ ಇರುವಂಥ ಸಿಹಿ ಬಂದು 0 ಕ್ಯಾಲೋರೀಸ್ ಅಂತಂದರೆ ನಾನ್ ಕ್ಯಾಲೋರೀಸ್ಗೋಸ್ಕರ ಸ್ಟೀವಿಯಾ ಅಂತ ಒಂದು ಎಕ್ಸ್ಟ್ರಾಕ್ಟ್ನ ಹಾಕ್ತಾರೆ. ಸೊ ಈ ಸ್ಟೀವಿಯಾ ಬಂದು ಸಕ್ಕರೆ ಥರನೇ ಬಟ್ಟೆ ಹಾಕೊಂಡಿರುತ್ತೆ, ಬಟ್ ಅದೇ ಸಕ್ಕರೆ ಅಲ್ಲ ಅದು. ಬಟ್ ಅದಕ್ಕೂ ಇದಕ್ಕೂ ಬೇಜಾನ್ ಡಿಫ್ರೆನ್ಸ್ ಇದೆ. ಇದು ಶುಗರ್ ಲೆವೆಲ್ನ ಜಾಸ್ತಿ ಮಾಡುತ್ತೆ, ಯಾವುದು ಸಕ್ಕರೆ, ಬಟ್ ಸ್ಟೀವಿಯಾ ಶುಗರ್ ಲೆವೆಲ್ನ ಸ್ಟ್ಯಾಗ್ನೆಂಟಾಗಿ ಇಟ್ಕೊಳ್ಳುತ್ತೆ. ಸೊ ಇದನ್ನು ಯೂಸ್ ಮಾಡೋದ್ರಿಂದ ನಮ್ಮದು ಶುಗರ್ ಲೆವೆಲ್ ಯಾವುದೇ ಕಾರಣಕ್ಕೂ ಜಾಸ್ತಿ ಆಗೋದಾಗಲಿ ಇಲ್ಲ ಕಡಿಮೆ ಆಗೋದಾಗಲಿ ಏನೂ ಆಗಲ್ಲ, ಇದು ನಾರ್ಮಲ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಸ್ಟೀವಿಯಾನ ಯೂಸ್ ಮಾಡ್ತಾರೆ. ಆ್ಯಂಡ್ ಸ್ಟೀವಿಯಾನ ಯಾಕೆ ಯೂಸ್ ಮಾಡ್ತಾರೆ ಆ್ಯಂಡ್ ಯಾಕೆ ಸಕ್ಕರೆ ಸಿಹಿ ಇರಬೇಕಂದ್ರೆ, ಈಗ ತುಂಬ ಜನ ಕೇಳೋದೇನಪ್ಪ ಅಂದರೆ ಶೇಕು ಕಹಿ ಇರುತ್ತಾ, ಇಲ್ಲಾಂದರೆ ಶೇಕು ತುಂಬ ಬಿಟರ್ ಅಂದರೆ ಕಹಿ ಇರುತ್ತಾ, ಕುಡಿಯೋಕ್ಕಾಗುತ್ತಾ ನನ್ನ ಕೈಲಿ ಅಂತ ಹಿಂಗೆ ಕೇಳ್ತಾರೆ. ಬಟ್ ಅವರಿಗೋಸ್ಕರನೇ ಇದು ಹೇಳೋದು, ಶೇಕು ಯಾವಾಗ ಸ್ವೀಟ್ ಆಗಿರುತ್ತೋ, ಯಾವಾಗ ಅದರದ್ದು ಟೇಸ್ಟ್ ಚೆನ್ನಾಗಿರುತ್ತೋ ಕುಡಿಲಿಕ್ಕೆ ಇಷ್ಟಪಡ್ತಾರೆ ಎಲ್ಲರೂ. ನೀವಾಗಲಿ ನಾನಾಗಲಿ ಏನೋ ಒಂದು ಐಟಮ್ನ ಕೊಟ್ಟು ಅದು ಟೇಸ್ಟ್ ಚೆನ್ನಾಗಿದೆ ಅಂತ ತಿಂತೀವಿ, ಕುಡಿತೀವಿ, ಇಲ್ಲಾಂದರೆ ಇಟ್ಕೊಳ್ತೀವಿ. ಬಟ್ ಅದು ಟೇಸ್ಟೇ ಚೆನ್ನಾಗಿಲ್ಲ ಅಂದರೆ ನಾನಾಗಲಿ ನೀವಾಗಲಿ ಅದನ್ನು ತಿನ್ನೋಕ್ಕಾಗಲ್ಲ, ಕುಡಿಯೋಕ್ಕೂ ಆಗಲ್ಲ, ಅದನ್ನು ಬೇಡ ಅಂತಲೇ ರಿಜೆಕ್ಟ್ ಮಾಡ್ತೀವಿ. ಅದೇ ಇಲ್ಲೂ ಹೇಳ್ತಾ ಇರೋದನ್ನು. ಶೇಕ್ ನಿಮ್ಗೆ ಯಾವಾಗ ಸ್ವೀಟ್ ಅನಿಸುತ್ತೋ, ನಿಮ್ಗೆ ಯಾವಾಗ ಅದು ಟೇಸ್ಟ್ ಚೆನ್ನಾಗಿರುತ್ತೋ ನೀವು ಅವಾಗ ಕುಡಿಬೋದು. ಅದನ್ನೇ ನಾನು ಇಲ್ಲಿ ಹೇಳಕ್ಕೆ ಹೊಟ್ಟಿರೋದು. ಸೊ ಇದ್ರೊಳಗೆ ಇರುವಂಥ ಶುಗರ್ ಬಂದು ನಾನ್ ಕ್ಯಾಲೋರಿ ಸ್ವೀಟ್ನರ್. ಇದನ್ನು ತೊಗೊಳೋದ್ರಿಂದ ಆರೋಗ್ಯಕ್ಕೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಕಮ್ಮಿಂಗ್ ಟು ಆರೋಗ್ಯಕ್ಕೆ ಏನೋ ಪ್ರಾಬ್ಲಮ್ ಆಗೋದು ಅಂದರೆ, ನೀವು ತಗೊಳ್ಳೋ ಸಕ್ಕರೆ ಅಷ್ಟು ಆರೋಗ್ಯದಲ್ಲಿ ಪ್ರಾಬ್ಲಮ್ ಆಗೋಂಥ ಐಟಮ್ ಬೇರೆ ಯಾವುದಿಲ್ಲ. ಸೊ ಅದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಸ್ಟೀವಿಯಾ ಓಕೆ. ಆ್ಯಂಡ್ ಈ ಇನ್ಫಾರ್ಮೇಷನ್ ನಾನು ಹೇಳಬೇಕಾಯ್ತು ನಿಮಗೋಸ್ಕರ. ಇದನ್ನು ನಿಮ್ಗೆ ಯಾರಿಗಾದರೂ ವ್ಯಾಲಿಡ್ ಅಂತ ಅನಿಸ್ತು, ನೀವು ಯಾರಾದರೂ ಅರ್ಬನ್ ಲೈಫ್ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಮೇಲ್ಗಡೆ ಡಿಸ್ಪ್ಲೇ ಆಗ್ತಾರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ವೆಯ್ಟ್ ಲಾಸ್ ಮಾಡಿಸ್ತೀನಿ. ಬಟ್ ನೀವು ರೆಡಿ ಇದ್ದರೆ ಇವತ್ತೇ ಕಾಂಟ್ಯಾಕ್ಟ್ ಮಾಡಿ. ಸೊ ಇನ್ನೊಂದು ಅಮೇಜಿಂಗ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಓದೋದಕ್ಕಿಂತ ಮುಂಚೆ ಒಂದು ಮಾತು, ವೆಯ್ಟ್ ಲಾಸ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ಬಟ್ ಆಗ್ತಾ ಇಲ್ಲ, ಇವತ್ತೇ ಕಾಂಟ್ಯಾಕ್ಟ್ ಮಾಡಿ. ಸೊ ಡೋಂಟ್ ವರಿ, ಖಂಡಿತ ಆಗುತ್ತೆ. ನಿಮಗೋಸ್ಕರ ಮಾಡಿ. ಸೊ ಏನೇನೋ ನಿಮಗೋಸ್ಕರ ಮಾಡ್ಕೊಂಡಿರಲ್ಲ, ಬಟ್ ಇವತ್ತು ನಿಮಗೋಸ್ಕರ ನೀವು ಒಂದು ಕಾಲ್ ಮಾಡಿ. ಸೊ ಒಂದು ಕಾಲ್ ಮೇ ಚೇಂಜ್ ಯುವರ್ ಲೈಫ್. ಸೊ ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಏನೋ ಅಮೇಜಿಂಗ್ ವಿಡಿಯೋ ಸಿಗೋಣ. ಥ್ಯಾಂಕ್ ಯು.